ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕ ಬಂಧುಗಳಿಗೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಇಷ್ಟ ದಿನ ನಾನು ನಿಮ್ ಮುಂದೆ ಬಂದಾಗ ಯಾವ್ದಾದ್ರು ಒಂದು ಹೊಸ ಆಪ್ ಗಳ ಬಗ್ಗೆ ಹೆಚ್ಚಾಗಿ ತಿಳಿಸ್ಕೊಟ್ಟಿದ್ದೀನಿ, ಅಥವಾ ಒಂದು ಯಾವ್ದಾದ್ರು ಮೊಬೈಲ್ ಗಳಲ್ಲಿ ಇರುವಂತ ಸೆಟ್ಟಿಂಗ್ ಗಳ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಿದ್ದೆ ಈ ಹಿಂದಿನ ಎಲ್ಲಾ ವಿಡಿಯೋಗಳಲ್ಲಿ. ಸೊ ಆದ್ರೆ ಇವತ್ತು ನಾನು ನಿಮ್ಗೆಲ್ಲ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ತಂದಿದ್ದೀನಿ. ಆ ಕಾನ್ಸೆಪ್ಟ್ ಏನು ಅಂತ ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನೆಲ್ ನ ನೋಡ್ತಾ ಇದ್ರಿ ಅವರೆಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಇವತ್ತು ನಿಮ್ಗೆಲ್ರಿಗೂ ಒಂದು ಹೊಸ ಟಿವಿಯನ್ನ ಪರಿಚಯ ಮಾಡ್ಕೊಡ್ಲಿಕ್ಕೆ ಹೊರಟಿದ್ದೀನಿ ಫ್ರೆಂಡ್ಸ್. ಹೌದು, ನೀವು ಕೇಳಿದ್ ನಿಜಾನೇ ಫ್ರೆಂಡ್ಸ್. ಕಳೆದ ದೀಪಾವಳಿ ಹಬ್ಬದಲ್ಲಿ ಒಂದು ಹೊಸ ಟಿವಿಯನ್ನ ಮನೆಗೆ ತಂದಿದ್ದೆ. ಸೊ ಆ ಒಂದು ಟಿವಿಯಲ್ಲಿ ಎಕ್ಸೆಸಿಬಿಲಿಟಿ ಆಪ್ಷನ್ಸ್, ಟಾಕ್ ಬ್ಯಾಕ್ ಅನ್ನ ಆನ್ ಮಾಡೋ ರೀತಿ, ಹಾಗೆ ರಿಮೋಟ್ ನ ಫಿಸಿಕಲ್ ಓರಿಯಂಟೇಷನ್, ಹಾಗೆ ಟಿವಿ ಅಲ್ಲಿ ಇರುವಂತ ಕೆಲವೊಂದಿಷ್ಟು ಸೆಟ್ಟಿಂಗ್ ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಂಡಿದೀನಿ. ಸೊ ಅದಕ್ಕೂ ಮುಂಚೆ ಒಂದ್ಸರಿ ನಮ್ಮ ಟಿವಿಯ ಸೌಂಡ್ ಅನ್ನ ಒಂದ್ಸರಿ ಕೇಳಿಸ್ಕೊಂಡ್ಬಿಡಿ ಫ್ರೆಂಡ್ಸ್. ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್. Media volume controls. Volume set to 31%. ಓಕೆ, ನಿಮ್ಗೆಲ್ರಿಗೂ ಕೇಳಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಿಮ್ಗೆ ಮೊದಲಿಗೆ ನಾನು ಈ ನಮ್ಮ ರಿಮೋಟ್ ನ ಫಿಸಿಕಲ್ ಓರಿಯಂಟೇಷನ್ ಅನ್ನ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ರಿಮೋಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚೌಕಾಕಾರದಲ್ಲಿ ಇರುತ್ತೆ ಫ್ರೆಂಡ್ಸ್. ಅಂದ್ರೆ 4 ಮೂಲೆ ಇದೆ ಇದಕ್ಕೆ. 4 ಮೂಲೆಯಲ್ಲಿ ಮೊದಲನೇದಾಗಿ ಮೇಲಿಂದ ಬರ್ತಾ ಮೊದಲನೇದಾಗಿ ರೈಟ್ ಸೈಡ್ ಟಾಪ್ ಅಲ್ಲಿ ಇರುವಂತ ಮೊದಲನೇ ಬಟನ್ ಟಿವಿ ಆಫ್ ಮತ್ತೆ ಆನ್ ಮಾಡುವಂತ ಒಂದು ಆಪ್ಷನ್ ಫ್ರೆಂಡ್ಸ್. ಅಂದ್ರೆ ಟಿವಿನ ಆಫ್ ಮತ್ತೆ ಆನ್ ಮಾಡುವಂತ ಬಟನ್ ಮೊದಲನೇದಾಗಿರುವಂತದ್ದು. ನಂತರ ಅದ್ರ ಕೆಳಗಡೆ ಇರುವಂತದ್ದು ಈ ಡಿಸ್ಪ್ಲೇ ಮತ್ತೆ ಪಿಕ್ಚರ್ ಮೋಡು ಅದನ್ನೆಲ್ಲ ಸೆಟ್ ಮಾಡ್ಕೊಳ್ಳುವಂತ ಆಪ್ಷನ್ ಇರುವಂತ ಒಂದು ಬಟನ್ ಅದ್ರ ಕೆಳಗಡೆ ಫ್ರೆಂಡ್ಸ್. ರೈಟ್ ಸೈಡ್ ಟಾಪ್ ಅನ್ನ ಮೇಲಿಂದ ನಾನು ಹೇಳ್ತಾ ಇದ್ದೀನಿ. ಮೇಲ್ಗಡೆ ಫಸ್ಟ್ ಅಲ್ಲಿ ಇರುವಂತದ್ದು ಆಫ್ ಆನ್, ಅದ್ರ ಕೆಳಗಡೆ ಇರುವಂತದ್ದು ಈ ಡಿಸ್ಪ್ಲೇ ಬ್ರೈಟ್ನೆಸ್ ಮತ್ತೆ ಪಿಕ್ಚರ್ ಮೋಡು ಇದನ್ನೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಳ್ಳುವಂತ ಆಪ್ಷನ್ಸ್ ಎಲ್ಲ ಅಲ್ಲಿದೆ. ಅಂದ್ರೆ ಈಗ ನಾವು ಹೆಂಗೆ ನೋಟಿಫಿಕೇಶನ್ ಪ್ಯಾನಲ್ ಎಳಿತೀವಲ್ಲ ಮೇಲಿಂದ ಫೋನ್ ಅಲ್ಲಿ, ಸೊ ಅದೇ ತರ. ಅದಾದ ನಂತರ ಕೆಳಗಡೆ ಒಂದು ಆಪ್ಷನ್ ಒಂದಿದೆ ಫ್ರೆಂಡ್ಸ್. ಅದು ಏನು ಅಂತ ಗೊತ್ತಿಲ್ಲ, ಅದು ಪ್ರೆಸ್ ಮಾಡಿದ್ರೆ ನೋ ಫೀಚರ್ ಅವೈಲೇಬಲ್ ಅಂತ ಹೇಳುತ್ತೆ, ಅದು ಬೇಡ. ನಂತರ ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ಇರುವಂತದ್ದು ಈ ನಾವು ಕೇಬಲ್ ಅಲ್ಲಿ ಏನಾದ್ರು ಕನೆಕ್ಟ್ ಮಾಡ್ಕೊಂಡು ನೋಡ್ತೀವಲ್ಲ HDMI, ಅದು ಓಕೆ. ಸೊ ಅದ್ರ ಕೆಳಗಡೆ ಇರುವಂತದ್ದು ಇದೇನೋ ಇನ್ನೊಂದು ಬಟನ್ ಇದೆ ಫ್ರೆಂಡ್ಸ್. ಅದರಲ್ಲಿ ನಿಮ್ಗೆ ಈ ರಿಮೋಟ್ ಗೆ ಸಂಬಂಧಪಟ್ಟಂತದ್ದು ಏನೇನೋ ಆಪ್ಷನ್ಸ್ ಎಲ್ಲ ಇದೆ. ಸೊ ಅದು ನಮಗ್ ಬೇಡ. ನಮಗ್ ಮೇನ್ ಬೇಕಾಗಿರೋದು ಮೇಲಿರೋದು ಆಫ್ ಆನ್, ಕೆಳಗಡೆ ಇರುವಂತದ್ದು ಬಟನ್ಸ್ ಅನ್ನ ನಮ್ಗೆ ಬೇಕಾದಂಗೆ ಎಡಿಟ್ ಮಾಡ್ಕೊಳ್ಳುವಂತ ಆಪ್ಷನ್. ರಿಮೋಟ್ ನ ಟಾಪ್ ಲೆಫ್ಟ್ ಅಲ್ಲಿ ಮೊದಲನೇದು ಟಿವಿ HDMI ಇದು. ಅದಾದ ನಂತರ ಫ್ರೆಂಡ್ಸ್ ಸೆಂಟರ್ ಅಲ್ಲಿ ನ್ಯಾವಿಗೇಷನ್ ಬಟನ್ಸ್ ಇದೆ. ನ್ಯಾವಿಗೇಷನ್ ಬಟನ್ಸ್ ಅಂದ್ರೆ ಅಪ್ ಆರೋ, ಡೌನ್ ಆರೋ, ರೈಟ್ ಆರೋ, ಲೆಫ್ಟ್ ಆರೋ 4 ಬಟನ್ಸ್ ಇದೆ. ಅದರ ಸೆಂಟ್ರಲ್ ಒಂದು ಬಟನ್ ಇದೆ, ಅದು ಎಂಟರ್ ಮಾಡಿಕೊಳ್ಳುವಂತದ್ದು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಸೆಟ್ಟಿಂಗ್ಸ್ ಬಟನ್ ನಮ್ತೀವಿ. ಸೊ ನಮ್ಗೆ ಸೆಟ್ಟಿಂಗ್ಸ್ ಬೇಕು ಅಂತ ಅಂದಾಗ ನಾವು ಅದನ್ನ ಕ್ಲಿಕ್ ಮಾಡ್ಕೊಳ್ಳುವಂತದ್ದು. ಈ ಕಂಪ್ಯೂಟರ್ ಕೀಬೋರ್ಡ್ ಅಲ್ಲಿ ಹೆಂಗೆ ಎಂಟರ್ ಇರುತ್ತಲ್ಲ, ಸೊ ಆ ರೀತಿ ಅಂತ ಅನ್ಕೊಳ್ಳಿ ನೀವು. ಓಕೆ, ಸೊ ಇದು ನ್ಯಾವಿಗೇಷನ್ ಬಟನ್ಸ್ ಆಯ್ತು. ಅದಾದ ನಂತರ ಈ ನ್ಯಾವಿಗೇಷನ್ ಬಟನ್ಸ್ ಅಲ್ಲಿ ಲೆಫ್ಟ್ ಆರೋ ಕೆಳಗಡೆ ಇರುವಂತದ್ದು ಬ್ಯಾಕ್ ಫ್ರೆಂಡ್ಸ್. ಓಕೆ, ಈಗ ನಾವು ಎಲ್ಲ ಒಂದ್ ಕಡೆ ಇರ್ತೀವಿ, ಅಲ್ಲಿಂದ ಬ್ಯಾಕ್ ಬರ್ಬೇಕು ಅಂದ್ರೆ ಆ ಬಟನ್. ಅದಾದ ನಂತರ ಫ್ರೆಂಡ್ಸ್ ಬ್ಯಾಕ್ ಬಟನ್ ಕೆಳಗಡೆ ಇರುವಂತದ್ದು ಟಾಪ್ ಲೆಫ್ಟ್ ಅಲ್ಲಿ ರಿಮೋಟ್ ನ ಲೆಫ್ಟ್ ಸೈಡ್ ಅಲ್ಲಿ. ಈಗ ನಾವು ಏನು ನ್ಯಾವಿಗೇಷನ್ ಬಟನ್, ನ್ಯಾವಿಗೇಷನ್ ಲೆಫ್ಟ್ ಆರೋ ಕೆಳಗಡೆ ಬ್ಯಾಕ್ ಕೆಳಗಡೆ ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಬಟನ್ ಒಂದೇ ಬಟನ್ ಅಲ್ಲಿ ಅಪ್ ಡೌನ್ ಎರಡು ಕೊಟ್ಟಿದ್ದಾನೆ ಫ್ರೆಂಡ್ಸ್. ಅದಾದ ನಂತರ ಲೆಫ್ಟ್ ಅಲ್ಲಿ ವಾಲ್ಯೂಮ್ ಬಟನ್ ಕೆಳಗಡೆ ಇರುವಂತದ್ದು ಸೆಟ್ಟಿಂಗ್ಸ್ ಬಟನ್ ಫ್ರೆಂಡ್ಸ್. ಸೊ ಸೆಟ್ಟಿಂಗ್ಸ್ ಅಲ್ಲೆಲ್ಲ ಏನೇನಿದೆ ಅಂತ ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ. ವಾಲ್ಯೂಮ್ ಬಟನ್ ಆದ ನಂತರ ವಾಲ್ಯೂಮ್ ಬಟನ್ ಗಿಂತ ಮುಂಚೆ ಇರೋದು ಬ್ಯಾಕ್, ವಾಲ್ಯೂಮ್ ಬಟನ್ ಆದ ನಂತರ ಅದ್ರ ಕೆಳಗಡೆ ಇರುವಂತದ್ದು ಬ್ಯಾಕ್. ಅದಾದ ನಂತರ ಬರುತ್ತೆ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ 1 2 3 4 5 6 ಬಟನ್ಸ್ ಇದೆ ಫ್ರೆಂಡ್ಸ್. 6 ಬಟನ್ಸ್ ಕೂಡ ನಿಮ್ಗೆ 6 ಆಪ್ಸ್ ಗೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಸೋನಿ ಲಿವ್, ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್, ಯೂಟ್ಯೂಬ್, ಪ್ಲೇ ಸ್ಟೋರ್ ಮತ್ತೆ ZEE5 ಅಂತ ಅನ್ಸುತ್ತೆ ಫ್ರೆಂಡ್ಸ್. 6 ಬಟನ್ಸ್ ಇದೆ ಇಲ್ಲಿ. 6 ಬಟನ್ಸ್ 6 ಆಪ್ ಗೆ ಸಪೋರ್ಟ್ ಮಾಡುವಂತ ಬಟನ್ಸ್. ಅದಾದ ನಂತರ ಕೆಳಗಡೆ ಇರುವಂತದ್ದು ಫಾರ್ವರ್ಡ್ ಮತ್ತೆ ರಿವೈಂಡ್. ಮೇಲೆ ಪ್ರೆಸ್ ಮಾಡಿದ್ರೆ ಫಾರ್ವರ್ಡ್ ಆಗುತ್ತೆ ನೀವೆಲ್ಲಾದ್ರೂ ಇದ್ದಾಗ, ಕೆಳಗಡೆ ಮಾಡಿದ್ರೆ ರಿವೈಂಡ್ ಆಗುತ್ತೆ ಆ ಒಂದು ಬಟನ್. ಅದಾದ ನಂತರ ಅದಕ್ಕಿಂತ ಮುಂಚೆ ಈ ಇದೆಯಲ್ಲ ಡೌನ್ ಆರೋ ಇದೆಯಲ್ಲ ನ್ಯಾವಿಗೇಷನ್ ಬಟನ್ ಅಲ್ಲಿ, ಈ ಡೌನ್ ಆರೋ ಇರೋ ಬಟನ್ ಗಿಂತ ಒಂಚೂರು ಕೆಳಗಡೆ ನಿಮ್ಗೆ 2 ಬಟನ್ಸ್ ಇದೆ. ಒಂದು ಫಸ್ಟ್ ಅಲ್ಲಿ ಇರುವಂತದ್ದು ವಾಯ್ಸ್ ಸರ್ಚ್, ಅದ್ರ ಕೆಳಗಡೆ ಇರುವಂತದ್ದು ಮ್ಯೂಟ್. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದೀನಿ. ಇದಿಷ್ಟೇ ಫ್ರೆಂಡ್ಸ್ ರಿಮೋಟ್ ನ ಓರಿಯಂಟೇಷನ್, ಇಷ್ಟೇನೆ. ಇನ್ನೇನು ರಿಮೋಟ್ ಅಲ್ಲಿ ಹೆಚ್ಚಿಗೆ ಇನ್ನೇನಿಲ್ಲ ಫ್ರೆಂಡ್ಸ್. ಈಗ ಟಿವಿನ ನ್ಯಾವಿಗೇಟ್ ಮಾಡಿ ನೋಡೋಣ. ಈಗ ನಮ್ಗೆ ಯೂಟ್ಯೂಬ್ ಬೇಕು, ನಾವು ಯೂಟ್ಯೂಬ್ ಅಲ್ಲಿ ಈಗ ಆಲ್ರೆಡಿ ಇದೀವಿ. ಸೊ ಇಲ್ಲಿಂದ ನಾವು ನ್ಯಾವಿಗೇಟ್ ಮಾಡೋಣ. ನೋಡಿ Account, tab, account, button, 1 of 10. ನೋಡಿ ಫ್ರೆಂಡ್ಸ್, ಇದು ಮೊದಲನೇದು ಅಕೌಂಟ್ ಬಟನ್. ನ್ಯಾವಿಗೇಷನ್ ಬಟನ್ಸ್ ಅಲ್ಲಿ ನಾನು ನ್ಯಾವಿಗೇಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ಇದೀವಿ. ಓಕೆ, ಈಗ ಅಪ್ ಆರೋ ಮಾಡಿದೆ, ಅದು ಮೊನ್ನೆದು ಅಕೌಂಟ್. ಕೆಳಗಡೆ
Search. Tab. Search. 2 of 10. ಎರಡನೇದು. Loading. Home. Tab. Home tab. 3 of 10. Music. Tab. 4 of 10. Sports. Sports. Tab. 5 of 10. Movies. Tab. Movies. 6 of 10. Subscriptions. Subscriptions. Tab. 7 of 10. Library. Tab. 8 of 10. 8 of 10. More. Tab. 9 of 10. Settings. Tab. 10 of 10. ಓಕೆ ಫ್ರೆಂಡ್ಸ್, ಈಗ ಯೂಟ್ಯೂಬ್ ಅಲ್ಲಿ ಇರುವಂತ ಇದಿಷ್ಟು ಆಪ್ಷನ್ಸ್ ಹೇಳಿದೀನಿ. ಅದಕ್ಕೂ ಮುಂಚೆ ಸೆಟ್ಟಿಂಗ್ಸ್ ಅಲ್ಲಿ ಏನೇನಿದೆ ಅಂತ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡೋಣ. ಮೊದಲಿಗೆ ಈಗ ಸೆಟ್ಟಿಂಗ್ಸ್ ಆಪ್ ಅನ್ನ ಓಪನ್ ಮಾಡೋಣ. ಈ ಸೆಟ್ಟಿಂಗ್ಸ್ ಬಟನ್ ನಾನು ಎಲ್ಲೆಲ್ಲಿದ್ದೆ ನಿಮ್ಗೆ ವಾಲ್ಯೂಮ್ ಬಟನ್ ಇದೆಯಲ್ಲ ಅದಕ್ಕಿಂತ ಕೆಳಗಡೆ ಅದು ಸೆಟ್ಟಿಂಗ್ಸ್. ಈಗ ಸೆಟ್ಟಿಂಗ್ಸ್ ಓಪನ್ ಮಾಡೋಣ. ಸೆಟ್ಟಿಂಗ್ಸ್ ಅಲ್ಲಿ ಏನೇನ್ ಆಪ್ಷನ್ಸ್ ಇದೆ ಅಂತ ನೋಡ್ಕೊಂಡ್ ಬರೋಣ. Dashboard. Open settings button. ಓಕೆ ಫ್ರೆಂಡ್ಸ್, ಈಗ ಮೊದಲನೇ ಆಪ್ಷನ್ ಓಪನ್ ಸೆಟ್ಟಿಂಗ್ಸ್. ಓಕೆ, ಈ ಸೆಟ್ಟಿಂಗ್ಸ್ ಒಳಗಡೆ ಹೋದ್ರೆ Monday, October 27th. ಓಕೆ, ಮೊದಲನೇದು ಡೇಟ್ ಫ್ರೆಂಡ್ಸ್, 2:21 p.m. ನಂತರ ಟೈಮಿಂಗ್ಸ್, Selected. Start screensaver. ನಂತರ ಸ್ಕ್ರೀನ್ ಶೇರ್ ಮಾಡುವಂತ ಆಪ್ಷನ್, ಅಂದ್ರೆ ಫೋನ್ ನ ಟಿವಿಗೆ ಸ್ಕ್ರೀನ್ ನ ಶೇರ್ ಮಾಡಿ ನೋಡುವಂತದ್ದು. ಸೊ ಇದನ್ನ ನಾನು ಸಾಧ್ಯ ಆದ್ರೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಈಗ ಜಸ್ಟ್ ಸೆಟ್ಟಿಂಗ್ಸ್ ಮತ್ತೆ ನ್ಯಾವಿಗೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. Selected. Picture. ಓಕೆ, ಇದು ಪಿಕ್ಚರ್. ನೆಕ್ಸ್ಟ್ Selected. Accessibility. ನೋಡಿ ಫ್ರೆಂಡ್ಸ್, ಇದು ಎಕ್ಸೆಸಿಬಿಲಿಟಿ, ಇದು ನಮ್ಗೆ ಮೇನ್ ಬೇಕಾಗಿರುವಂತದ್ದು. ನಂತರ You'll see more from Prime Video because you've been using Prime Video. You'll now see more. You'll see more from Netflix because you've been using Netflix. You'll now see more movies and shows from this service. ಓಕೆ All notifications. 8. ಓಕೆ, ಇದು ನೋಟಿಫಿಕೇಶನ್ಸ್ ಎಲ್ಲ ಇರುತ್ತೆ. Help and feedback button. ಫೀಡ್ಬ್ಯಾಕ್. ಸೊ ಇದಿಷ್ಟು. All notifications. ಇದೆ friends. You'll see more from Open settings button. ಓಕೆ, ಈಗ ರೈಟ್ ಸೈಡ್ ಬಂದ್ರೆ ಫ್ರೆಂಡ್ಸ್ ಓಪನ್ ಸೆಟ್ಟಿಂಗ್ಸ್ ಬಟನ್ ಅಂತಿದೆ. ಈ ಸೆಟ್ಟಿಂಗ್ಸ್ ಒಳಗಡೆ ಹೋದ್ರೆ ನಮ್ಗೆ ಬೇಕಾಗಿರುವಂತ ಎಲ್ಲಾ ಸೆಟ್ಟಿಂಗ್ಸ್ ಸಿಗುತ್ತೆ. ಅದಾದ್ಮೇಲೆ ಏನಿದೆ ನೋಡೋಣ. Open profile selector button. ಪ್ರೊಫೈಲ್ದು. ಸೊ ಇಷ್ಟೇ ಇರೋದು. Open settings button. ಈಗ ಓಪನ್ ಸೆಟ್ಟಿಂಗ್ಸ್ ಒಳಗಡೆ ಹೋಗೋಣ. Settings. ಓಕೆ, Channels and inputs. ಇಲ್ಲಿ ಚಾನೆಲ್ಸ್ ಅಂಡ್ ಇನ್ಪುಟ್ಸ್ ಅಂತ ಇರುತ್ತೆ ಒಂದು ಮೊದಲನೇ ಆಪ್ಷನ್. ನಂತರ Display and sound. ಡಿಸ್ಪ್ಲೇ ಅಂಡ್ ಸೌಂಡ್. Network and internet. Oppo F25 Pro 5G. ಓಕೆ ಫ್ರೆಂಡ್ಸ್, ಇದು ಮೇನ್. ನೀವು ಟಿವಿಯಲ್ಲಿ ಯೂಟ್ಯೂಬ್ ಅದೆಲ್ಲ ನೀವು ಯೂಸ್ ಮಾಡಬೇಕು ಅನ್ನೋದಾದ್ರೆ ನಿಮ್ಮ ಟಿವಿಯಲ್ಲಿ ವೈಫೈ ಅನ್ನ ಆನ್ ಮಾಡಿ ನಿಮ್ಮ ಫೋನ್ ನ ಹಾಟ್ಸ್ಪಾಟ್ ನ ನೀವು ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಟಿವಿಯಲ್ಲಿ ನೆಟ್ ಬರುತ್ತೆ ಫ್ರೆಂಡ್ಸ್. ಅಂದ್ರೆ ಇದು 4G ನೆಟ್ ಯೂಸ್ ಮಾಡ್ತಾ ಇರೋರಿಗೆ ನೆಟ್ ಜಾಸ್ತಿ ಎಳಿಬಹುದು. 5G ಫೋನ್ ಗಳನ್ನ ಯಾರು ಯೂಸ್ ಮಾಡ್ತಾ ಇರ್ತೀರಿ ಅವ್ರಿಗೆ ಅನ್ಲಿಮಿಟೆಡ್ ನೆಟ್ ಇರೋದ್ರಿಂದ ನೀವು ಟಿವಿ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ನೋಡಬಹುದು. ಈಗ ನಂದು 5G ಫೋನ್ ಇದೆ, ನೆಟ್ ಅನ್ಲಿಮಿಟೆಡ್ ನೆಟ್ ಇರೋದ್ರಿಂದ ನಾನು ಟಿವಿಗೆ ಕನೆಕ್ಟ್ ಮಾಡಿದೀನಿ. ಅದು ನನ್ನ ಫೋನ್ ಹೆಸರನ್ನ ಹೇಳ್ತಾ ಇದೆ. ಓಕೆ, Accounts and sign in. ಓಕೆ, ಇದು ಅಕೌಂಟ್ಸ್ ಅಂಡ್ ಸೈನ್ ಇನ್. Privacy. ಇದು ಪ್ರೈವಸಿ. ಸೊ ಆಪ್ಸ್. ಈ ಆಪ್ಸ್ ಒಳಗಡೆ ಹೋದ್ರೆ ನಮ್ಮ ಟಿವಿಯಲ್ಲಿ ಏನೇನ್ ಆಪ್ ಗಳಿದೆ ಆ ಆಪ್ ಗಳೆಲ್ಲ ತೋರಿಸುತ್ತೆ. ಏನೇನ್ ಆಪ್ಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಬೇಕಾದ್ರೆ. YouTube. 3 minutes ago. ಓಕೆ, Apps. ಯೂಟ್ಯೂಬ್ ಇದೆ. TV. 15 minutes ago. Google Play Store. 19 minutes ago. ಗೂಗಲ್ ಪ್ಲೇ ಸ್ಟೋರ್. Sony Live. 21 minutes ago. ಓಕೆ, Crunchyroll. 21 minutes ago. See all apps. ಓಕೆ, ಅಂದ್ರೆ ನಾವು ಯಾವ್ದಾವ್ದು ರೀಸೆಂಟ್ ಆಗಿ ಯೂಸ್ ಮಾಡಿದೀವಿ ಅನ್ನೋದು ಬರುತ್ತೆ. ಪ್ಲಸ್ ಇನ್ನು ಎಷ್ಟು ಆಪ್ ಗಳು ಇದಾವೆ ನಮ್ಮ ಟಿವಿಯಲ್ಲಿ ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಆಗಿರೋ ಅವೆಲ್ಲ ಇಲ್ಲಿ ನೋಡಬಹುದು ಫ್ರೆಂಡ್ಸ್. Unused apps. ಓಕೆ, ಸೊ ಇದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ ಸೆಟ್ಟಿಂಗ್ಸ್ ಅಲ್ಲಿ. ಅದಾದ್ಮೇಲೆ Settings. Apps. ಆಪ್ಸ್. System. ಸಿಸ್ಟಮ್. ಇದ್ರೊಳಗಡೆ ಹೋದ್ರೆ ಫ್ರೆಂಡ್ಸ್, ಸಿಸ್ಟಮ್ ಒಳಗಡೆ ಹೋದ್ರೆ ನೋಡಿ Accessibility. About. ಅಬೌಟ್, Date and time. ಡೇಟ್ ಅಂಡ್ ಟೈಮ್, Language. ಲ್ಯಾಂಗ್ವೇಜ್, Keyboard. Gboard. ಕೀಬೋರ್ಡ್, Storage. ಸ್ಟೋರೇಜ್. Ambient screensaver. Power and energy. ಓಕೆ, Cast. ಇದು ಕಾಸ್ಟ್ ಮಾಡುವಂತದ್ದು. System sounds. ಸಿಸ್ಟಮ್ ಸೌಂಡ್ಸ್. ಓಕೆ, Parental controls. ನೋಡಿ ಈ ತರ. LED indicator. ನೋಡಿ ಈ ತರ ಏನೇನೋ Apple AirPlay and HomeKit. ಸುಮಾರು ಸೆಟ್ಟಿಂಗ್ ಗಳು ಇದೆ ಫ್ರೆಂಡ್ಸ್. ನೀವು ಎಕ್ಸ್ಪ್ಲೋರ್ ಮಾಡ್ಬೇಕು. ನಾನು ನಿಮ್ಗೆ ಜಸ್ಟ್ ಏನೇನ್ ಇದೆ ಟಿವಿಯಲ್ಲಿ ನಮ್ಗೆ ಟಾಕ್ ಬ್ಯಾಕ್ ಎಷ್ಟು ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಮಾತ್ರ ಇವತ್ತು ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಓಕೆ, ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಟಾಕ್ ಬ್ಯಾಕ್ ಸಪೋರ್ಟ್ ಮಾಡೇ ಮಾಡುತ್ತೆ. Settings. ತಲೆ System. ಕೆಡಿಸ್ಕೊಳಕ್ ಹೋಗ್ಬಿಡಿ. ಓಕೆ, ಸಿಸ್ಟಮ್ ಒಳಗಡೆನೆ ನಿಮ್ಗೆ ಸಾಫ್ಟ್ವೇರ್ ಅಪ್ಡೇಟ್ ಅದೆಲ್ಲಾನು ಅಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಓಕೆ, ನಂತರ Apps. System. Remotes and accessories. ಓಕೆ, ಈ ರಿಮೋಟ್ ಗೆ ಸಂಬಂಧಪಟ್ಟಂತ ಸೆಟ್ಟಿಂಗ್ಸ್ ಎಲ್ಲ ಇದ್ರೊಳಗಡೆ ಇರುತ್ತೆ. Help and feedback. ಸೊ ಇಷ್ಟೇ ಫ್ರೆಂಡ್ಸ್ ಇದ್ರೊಳಗಡೆ ಇರುವಂತದ್ದು. Selected. Accessibility. ಓಕೆ, ಎಕ್ಸೆಸಿಬಿಲಿಟಿ ಒಳಗಡೆ ನಿಮ್ಗೆ ಆಲ್ಮೋಸ್ಟ್ ನಮ್ಮ ಫೋನ್ ಅಲ್ಲಿ ಟಾಕ್ ಬ್ಯಾಕ್ ಯಾವ ತರ ಇದೆಯೋ ಅದೇ ತರ ಇರುತ್ತೆ ಫ್ರೆಂಡ್ಸ್. ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಜೆಕ್ಸ್ಚರ್ಸ್, ಕಸ್ಟಮೈಸ್ ಜೆಕ್ಸ್ಚರ್ಸ್ ಅದೆಲ್ಲ ಆಪ್ಷನ್ಸ್ ಇರಲ್ಲ. ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ, Accessibility. Captions. ಎಕ್ಸೆಸಿಬಿಲಿಟಿ ಒಳಗಡೆ ಹೋಗಿದೀವಿ. ಇಲ್ಲಿ Accessibility. Captions. Audio settings broadcast. Provides a narration of visual information when available. ಓಕೆ, ಇದೆಲ್ಲ. High contrast text. Accessibility shortcut. ಓಕೆ, Heading. Services. Talkback. On. ನೋಡಿ ಫ್ರೆಂಡ್ಸ್ ಇಲ್ಲಿ ಟಾಕ್ ಬ್ಯಾಕ್ ಆನ್ ಆಗಿದೆ. ಇದ್ರೊಳಗಡೆ ಹೋದ್ರೆ Enable. On. Switch. Talkback. ಇದು ಆನ್ ಆಗಿರೋದು. ನಮಗ್ ಬೇಡ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಫ್ ಮಾಡಬಹುದು. Configuration. ಈ ಕಾನ್ಫಿಗರೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ.
Talkback settings. ಓಕೆ, ಇದ್ರ ಮೇಲೆ Speech ಕ್ಲಿಕ್ volume. ಮಾಡಿದ್ರೆ Match speech volume. ನಮ್ಗೆ ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ. ನೋಡಿ ತೋರಿಸ್ತೀನಿ. Speech rate. Speed at which the text is Speech spoken. rate. Speech volume. Match Speech speech volume. volume. Verbosity. ನೋಡಿ ವರ್ಬಾಸಿಟಿ ಒಳಗಡೆ ಸೇಮ್ ನಮ್ ಟಾಕ್ ಬ್ಯಾಕ್ ಅಲ್ಲಿ ಏನೇನು ಇದೆಯಲ್ಲ ಅದು ಹೌ ಟು ಯೂಸ್, ಇದು ಡಿಸ್ಕ್ರೈಬ್, ಹೌ ಟು ಯೂಸ್, ಅದೇನೇನ್ ಇದೆಯಲ್ಲ ಅದೆಲ್ಲ ಆಪ್ಷನ್ಸ್ ಈ ವರ್ಬಾಸಿಟಿಲಿ ಇಲ್ಲಿದೆ ಫ್ರೆಂಡ್ಸ್. ಅದಾದ್ಮೇಲೆ Sound. ನೋಡಿ ಸೌಂಡ್, Heading. Controls. ಆಮೇಲೆ Customize focus. ನೋಡಿ ಕಸ್ಟಮೈಸ್ ಫೋಕಸ್. Heading. General. ಓಕೆ Show banner when talkback is on. A banner is ಓಕೆ advanced settings. ನೋಡಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಇದೆ. Open talkback at the Play Store. Nadi. Current talkback version 14.2. ಓಕೆ ಫ್ರೆಂಡ್ಸ್, ಇದರಲ್ಲಿ ಟಿವಿಯಲ್ಲಿ ಆಕ್ಚುಲ್ ಆಗಿ ಟಿವಿದು ಆಂಡ್ರಾಯ್ಡ್ ವರ್ಷನ್ 12, ಆಂಡ್ರಾಯ್ಡ್ ವರ್ಷನ್ 12 ಮಾತ್ರನೇ ಟಿವಿಯಲ್ಲಿ ಈಗ ಸದ್ಯಕ್ಕೆ ಓಡ್ತಾ ಇರೋದು. ಇನ್ನು ಹೈಯರ್ ಟಿವಿಗಳಲ್ಲಿ ಏನಾದ್ರು ಇದೆಯಾ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಆಂಡ್ರಾಯ್ಡ್ ವರ್ಷನ್ 13 ಅಂಡ್ ಮೋರ್ ಬೇರೆ ಟಿವಿಗಳಲ್ಲಿ ಇದಾವೇನೋ ಗೊತ್ತಿಲ್ಲ. ಈಗ ನಮ್ ಟಿವಿಯಲ್ಲಿ ಅಟ್ ಪ್ರೆಸೆಂಟ್ ಆಂಡ್ರಾಯ್ಡ್ ವರ್ಷನ್ 12 ಓಡ್ತಾ ಇದೆ. ಅದಾದ್ಮೇಲೆ ಟಾಕ್ ಬ್ಯಾಕ್ ವರ್ಷನ್ 14.2 ಓಡ್ತಾ ಇದೆ. ಸೊ ಇದಿಷ್ಟು ಟಾಕ್ ಬ್ಯಾಕ್. Heading. Tutorial and help. Help. ಸೊ ಇಷ್ಟೇ ಫ್ರೆಂಡ್ಸ್ Help and feedback. ಇದ್ರೊಳಗಡೆ ಇರುವಂತದ್ದು. Contact Google Disability Support. Get help using talkback or report issues. ಈಗ ವರ್ಬಾಸಿಟಿ ಒಳಗಡೆ Help and feedback. Help. Head. Verbosity. ಓಕೆ, ವರ್ಬಾಸಿಟಿ ಒಳಗಡೆ ಹೋದ್ರೆ Choose a preset. Custom. friends. Verbosity. ಇಲ್ಲಿ Heading. Verbosity details. ನೋಡಿ Speak usage hints. After describing content, ನಮ್ಮ suggest how ಫೋನ್ to ಅಲ್ಲಿ use. ಟಾಕ್ ಬ್ಯಾಕ್ Off. ಅಲ್ಲಿ Switch. ಏನಿದೆಯಲ್ಲ ಅದೇ ತರ ನೋಡಿ. Speak container info. Includes info while entering and exiting lists, grids, and other containers. Okay. Off. Switch. ಈ ತರ Always speak number of list items. Speak element type for focused item. Speak window names. Speak system. ನೋಡಿ Speak notifications when screen is off. Off. Switch. ಈ ತರ. Use pitch changes. Speak deleted letters in a higher pitched voice. On. Switch. ಓಕೆ, Speak letters with examples. ಸೊ When you select ನಿಮಗೆ speech ಗೊತ್ತಾಗಿದೆ. volume, match speech volume, talkback settings. ಫ್ರೆಂಡ್ಸ್ ವರ್ಬಾಸಿಟಿಯಲ್ಲಿ ಇರುವಂತದ್ದು ಇಷ್ಟೇನೆ. ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಅಲ್ಲೂ ನಾವು ಮಾಡ್ಕೊಬೇಕಾಗಿರೋದು ವರ್ಬಾಸಿಟಿಯಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ನ, ಅದೇ ಲಿಸ್ಟ್ ಸ್ಕ್ರಾಲಿಂಗ್ ಐಟಮ್ಸ್ ಮತ್ತೆ ಆ ನಂಬರ್ ಅದು ಏನೇನೋ ಹೇಳುತ್ತಲ್ಲ ನಮ್ಮ ಟಾಕ್ ಬ್ಯಾಕ್ ವರ್ಬಾಸಿಟಿಯಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಅವನ್ನೆಲ್ಲ ನಾವು ಹೆಂಗ ಆಫ್ ಮಾಡ್ಕೊಂಡಿರ್ತೀವೋ ಅದೇ ತರ ಇದ್ರಲ್ಲೂ ಈ ಪ್ರೆಸ್ ಸೆಲೆಕ್ಟ್, ಆಕ್ಟಿವೇಟ್ ಇದೆಲ್ಲ ನಮ್ಗೆ ಹೇಳ್ಬಾರ್ದು ಅಂದ್ರೆ ನಾವು ಅದನ್ನೆಲ್ಲ ಆಫ್ ಮಾಡ್ಕೊಬಹುದು. ಸೊ ಹಂಗಾಗಿ ನಾನೆಲ್ಲ ಆಫ್ ಮಾಡಿದೀನಿ, ನನಗೇನು ಹೇಳ್ತಾ ಇಲ್ಲ ಅದು. ಓಕೆ, ಸೊ ಇದಿಷ್ಟು ಟಾಕ್ ಬ್ಯಾಕ್ ಅಲ್ಲಿ ಇರುವಂತ ಆಪ್ಷನ್ಸ್ ಫ್ರೆಂಡ್ಸ್. Talkback. Configuration. ಅದಾದ ನಂತರ Accessibility. Talkback. On. Switch access. Off. ಓಕೆ, ಇದೆಲ್ಲ ಆಪ್ಷನ್ಸ್ ಇದೆ. ಇದೆಲ್ಲ ಏನ್ ನಮ್ಗೆ YouTube. ಯೂಸ್ ಇಲ್ಲ. ನಮಗ್ ಬೇಕಾಗಿರೋದು ಟಾಕ್ ಬ್ಯಾಕ್ ಮಾತ್ರ. ನೀವು ಟಿವಿಯನ್ನ ಹೊಸದಾಗಿ ತಗೊಂಬಂದಾಗ ನಿಮ್ಗೆ ಇನ್ಸ್ಟಾಲ್ ಮಾಡಕ್ ಬರ್ತಾರಲ್ಲ ಅವ್ರ ಹತ್ರ ಹೇಳಿದ್ರೆ ಅವರೇ ನಿಮ್ಗೆ ಟಾಕ್ ಬ್ಯಾಕ್ ಅನ್ನ ಆನ್ ಮಾಡಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಫ್ರೆಂಡ್ಸ್. ಓಕೆ, ಅದಾದ್ಮೇಲೆ ನಿಮ್ಗೆ ಶಾರ್ಟ್ ಕಟ್ ಬೇಕು ಅಂತಂದ್ರೆ ನೀವು ಶಾರ್ಟ್ ಕಟ್ ಅಲ್ಲಿ ಇರುತ್ತೆ, ನೀವು ಶಾರ್ಟ್ ಕಟ್ ಅನ್ನ ಆನ್ ಮಾಡ್ಕೊಬೇಕು. ನಾನು ಕೂಡ ಆನ್ ಮಾಡ್ಕೊಂಡಿದೀನಿ. ಸೇಮ್ ವಾಲ್ಯೂಮ್ ಬಟನ್ಸ್ ಅನ್ನ ಪ್ರೆಸ್ ಮಾಡಿ ಹಿಡಿದ್ರೆ, ಒಟ್ಟಿಗೆ ಪ್ರೆಸ್ ಮಾಡಿ ಹಿಡಿದ್ರೆ ಟಾಕ್ ಬ್ಯಾಕ್ ಆಫ್ ಆಗುತ್ತೆ, ಆನ್ ಆಗುತ್ತೆ ಫ್ರೆಂಡ್ಸ್. ಈಗ ರೆಕಾರ್ಡಿಂಗ್ ನಡೀತಿದೆ, ಹಂಗಾಗಿ ನಾನು ಆಫ್ ಮಾಡಿ ತೋರ್ಸಕ್ಕಾಗಲ್ಲ ಫ್ರೆಂಡ್ಸ್. ಈಗ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡೋಣ. Open settings. Button. ಓಪನ್ ಸೆಟ್ಟಿಂಗ್ಸ್ ಅಲ್ಲಿ ನಾನು ನಿಮ್ಗೆ ಅಬೌಟ್ Settings. ಆಂಡ್ರಾಯ್ಡ್ Channels and inputs. ತೋರಿಸ್ಬಿಡ್ತೀನಿ. System. About. ಓಕೆ, ಅಬೌಟ್ ಒಳಗಡೆ ಹೋದ್ರೆ System update. About. ಇಲ್ಲಿ Device name. Bravia 22. ನೋಡಿ ಸೋನಿ ಬ್ರಾವಿಯಾ 22 ಅಂತ, ಅಂದ್ರೆ ಬ್ರಾವಿಯಾ 22 ಅಂತ ತಗೊಂಡಿದೆ ಅದು. ಓಕೆ, ನೆಕ್ಸ್ಟ್ Reset. ಇದು ರೀಸೆಟ್. Status. Network. Serial numbers and other information. Legal information. ಲೀಗಲ್ ಇನ್ಫಾರ್ಮೇಶನ್. Model. Bravia BF1. ನೋಡಿ ಮಾಡಲು ಬ್ರಾವಿಯಾ BF1 ಅಂತ. Android tvOS version 12. ನೋಡಿ ಆಂಡ್ರಾಯ್ಡ್ ಟಿವಿ OS ವರ್ಷನ್ 12. Android tvOS security patch level June 5th, 2025. ಓಕೆ, ಅಂದ್ರೆ ಸೆಕ್ಯೂರಿಟಿ ಪ್ಯಾಚ್ ಲೆವೆಲ್ June 5th ಬಂದಿದೆ. ಮೇ ಬಿ ಇದು ಅಪ್ಡೇಟ್ ಇರ್ಬೋದೇನೋ, ನಾನು ಅಪ್ಡೇಟ್ ಮಾಡಿಲ್ಲ ಇನ್ನು. ಅಪ್ಡೇಟ್ ಮಾಡಿ ನೋಡ್ಬೇಕು. Kernel version 5.4.2868870088E6A030. ಓಕೆ, ಇದು ಕರ್ನಲ್ ವರ್ಷನ್. Android tvOS build same 2.2308111.001. ಓಕೆ, Netflix ESN. ಸೊ ಇಷ್ಟೇ ಫ್ರೆಂಡ್ಸ್ ಇರುವಂತದ್ದು ಇದರಲ್ಲಿ. Settings. System. ಪ್ರತಿ ಒಂದಕ್ಕೂ ಟಿವಿ ಸಪೋರ್ಟ್ ಮಾಡುತ್ತೆ ಫ್ರೆಂಡ್ಸ್. ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇದು ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು 60,000 ಇದು ಇರೋ ರೇಟು. ನಮ್ಗೆ ದೀಪಾವಳಿ ಆಫರ್ ಅಲ್ಲಿ 42 ಬಂತು. EMI ಅಲ್ಲಿ ತಗೊಂಡಿರೋದು ಫ್ರೆಂಡ್ಸ್. ಸೊ 42 ಸಿಕ್ತು ನಮ್ಗೆ. ಸೊ ನೀವ್ ಯಾರಾದ್ರೂ ತಗೊಂತೀನಿ ಅನ್ನೋದಾದ್ರೆ ಸೋನಿ ಟಿವಿನ ಕಣ್ಮುಚ್ಕೊಂಡ್ ತಗೊಂಬೋದು. ಯಾವ್ದೇ ಸಮಸ್ಯೆ ನಿಮ್ಗಿಲ್ಲ. ಟಾಕ್ ಬ್ಯಾಕ್ ಕೂಡ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಫ್ರೆಂಡ್ಸ್. ಈಗ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಪ್ಲೇ ಮಾಡಿ ನೋಡೋಣ. YouTube. ಇಲ್ಲಿ Search. Tab. 2 of home. Tab. Home 3 of ಇದೆ. 10. Music. Tab. Music ಇದೆ. Sports. Tab. ಇದೆ. Movies. Tab. Movies. Subscriptions. ಈಗ Tab. ಸಬ್ಸ್ಕ್ರಿಪ್ಷನ್ 7 of 10. ನಾವು ಯೂಟ್ಯೂಬ್ ಅಲ್ಲಿ ಯಾವ ಚಾನಲ್ ಅಂದ್ರೆ ಫೋನ್ ಅಲ್ಲಿ ಯಾವ್ದು ನೋಡಿದೀವಿ ಅಂದ್ರೆ ನಾವು ಫೋನ್ ನಲ್ಲಿ ಇರುವಂತ ಗೂಗಲ್ ಅಕೌಂಟ್ ನೇ ಟಿವಿಗೂ ಕೂಡ ಹಾಕಿರೋದು ಫ್ರೆಂಡ್ಸ್. ಸೊ ನೀವು ಟಿವಿಯನ್ನ ಇನ್ಸ್ಟಾಲ್ ಮಾಡುವಂತ ಟೈಮ್ ಅಲ್ಲಿ ಅವ್ರು ಇನ್ಸ್ಟಾಲ್ ಮಾಡಿಕೊಡೋರೆ ನಿಮ್ಗೆ ಗೂಗಲ್ ಅಕೌಂಟ್ ಎಲ್ಲ ಲಾಗಿನ್ ಮಾಡ್ಕೊಟ್ಬಿಡ್ತಾರೆ. ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಮತ್ತೆ ಗೂಗಲ್ ಅಕೌಂಟ್ ನ ಲಾಗಿನ್ ಮಾಡ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ಫ್ರೆಂಡ್ಸ್. ಒಂದ್ಸರಿ ಅವ್ರು ಟಿವಿ ಲಾಗಿನ್ ಮಾಡ್ಕೊಟ್ಬಿಟ್ರು ಅಂದ್ರೆ ಅದು ಆ
ಆಲ್ರೆಡಿ ಲಾಗಿನ್ ನಲ್ಲೇ ಇರುತ್ತೆ, ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ನಾವು ನನ್ನ ಫೋನ್ ಅಲ್ಲಿ ಯಾವ ಗೂಗಲ್ ಅಕೌಂಟ್ ಇಂದ ಲಾಗಿನ್ ಆಗಿದ್ದೀನೋ ಅದೇ ಗೂಗಲ್ ಅಕೌಂಟ್ ಅನ್ನ ಈ ಟಿವಿಗೂ ಹಾಕಿ ಲಾಗಿನ್ ಮಾಡಿರೋದ್ರಿಂದ ನಾನು ಫೋನ್ ಅಲ್ಲಿ ಯಾವ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರ್ತೀನೋ ಆ ಯೂಟ್ಯೂಬ್ ಚಾನಲ್ಸ್ ಎಲ್ಲ ನಮ್ಗೆ ಇಲ್ಲಿ ಟಿವಿಯಲ್ಲೂ ಕೂಡ ತೋರಿಸುತ್ತೆ ಫ್ರೆಂಡ್ಸ್. ಈಗ ನೋಡೋಣ, ಸಬ್ಸ್ಕ್ರಿಪ್ಷನ್ಸ್ ಒಳಗಡೆ ಇದೀವಿ, ನೋಡೋಣ. Movies, subscriptions, tab, 7 of 10. ಇದ್ರ ಮೇಲೆ ಕ್ಲಿಕ್ All, tab, 1 of 36. ಕ್ಲಿಕ್ ಮಾಡ್ಬಿಟ್ಟು ನಾವು ಈಗ ಡೌನ್ ಆರೋ ಮಾಡ್ಕೊಂಡ್ ಬಂದ್ರೆ ನಾವು ಯಾವ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿದೋ ಆ ಚಾನಲ್ ಲಿಸ್ಟ್ ಎಲ್ಲ ತೋರಿಸುತ್ತೆ ನೋಡಿ, ತೋರಿಸ್ತೀನಿ. Media Masters, tab, 2 of 36. Mukalepa Real Team, tab, 3 of KT Media, tab, 4 of 36. Dressing Room Show, tab, 5 of 36. P-Dog Speaks, tab, 6 of Kannada Tantramsha, tab, 7 of 36. ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಯಾವ್ದಾದ್ರು ಒಂದು ವಿಡಿಯೋನ ಪ್ಲೇ ಮಾಡೋಣ ಫ್ರೆಂಡ್ಸ್. Convert any text to M3 audio, the best AI text to speech for blind. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನು ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಟೆಕ್ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ವಿಟರ್ ಅಲ್ಲಿ ನಾನು ನಿಮ್ಗೆಲ್ಲ ಒಂದು ವಿಶೇಷ ಆಪ್ ನ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಈ ಆಪ್ ಮೂಲಕ ನೀವು ಯಾವುದೇ ಒಂದು ಟೆಕ್ಸ್ಟ್ ನ ಆಡಿಯೋಗೆ ಕನ್ವರ್ಟ್ ಮಾಡಬಹುದು. ಹೌದು ಸ್ನೇಹಿತರೆ, ಬರೀ ಇಂಗ್ಲಿಷ್ ಟೆಕ್ಸ್ಟ್ ಅಂತಲ್ಲ, ಕನ್ನಡ ಟೆಕ್ಸ್ಟ್ ಕೂಡ ಮಾಡಬಹುದು. ಅದೇ ರೀತಿ ಯಾವುದೇ ಇಂಡಿಯನ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ನ, ಗುಜರಾತಿ, ಓಕೆ, ಇದು 30% ಇದೆ ವಾಲ್ಯೂಮ್. ಈಗ ನಾನು 100% ಇಟ್ಟು ನಿಮ್ಗೆ ಸೌಂಡ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಅದರಲ್ಲೂ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಯೂಸರ್ ಇಂಟರ್ಫೇಸ್ ತುಂಬಾನೇ ಸಿಂಪಲ್. Volume set to 41%. Loading. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನು ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಟೆಕ್ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ವಿಟರ್ ಅಲ್ಲಿ ನಾನು ನಿಮ್ಗೆಲ್ಲ ಒಂದು ವಿಶೇಷ ಆಪ್ ನ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಈ ಆಪ್ ಮೂಲಕ ನೀವು ಆಡಿಯೋಗೆ ಕನ್ವರ್ಟ್ ಮಾಡಬಹುದು. ಹೌದು ಸ್ನೇಹಿತರೆ, ಬರೀ ಇಂಗ್ಲಿಷ್ ಟೆಕ್ಸ್ಟ್ ಅಂತಲ್ಲ, ಕನ್ನಡ ಟೆಕ್ಸ್ಟ್ ಕೂಡ ಮಾಡಬಹುದು. ಅದೇ ರೀತಿ ಯಾವುದೇ ಇಂಡಿಯನ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ನ, ಗುಜರಾತಿ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಯಾವ ಭಾಷೆ ಇದೆಯಲ್ಲ, ಎಲ್ಲಾ ಭಾಷೆಯ ಟೆಕ್ಸ್ಟ್ ಅನ್ನು ನೀವು ಈಸಿಯಾಗಿ ಟೆಕ್ಸ್ಟ್ ಕನ್ವರ್ಟ್ ಮಾಡಬಹುದು. ಅದರಲ್ಲೂ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಯೂಸರ್ ಇಂಟರ್ಫೇಸ್ ತುಂಬಾನೇ ಸಿಂಪಲ್ ಆಗಿದೆ, ತುಂಬಾ ಈಸಿ ಇದೆ, ಜಾಸ್ತಿ ಏನು ಏನಿಲ್ಲ. ಮತ್ತೆ ಇದು ಫ್ರೀ ಆಪ್, ಯಾವುದೇ ರೀತಿ ಪರ್ಚೇಸ್ ಕೂಡ ಮಾಡಂಗಿಲ್ಲ. ತುಂಬಾ ಚೆನ್ನಾಗಿದೆ. ನೋಡ ಬನ್ನಿ ಫ್ರೆಂಡ್ಸ್, ಈ ಆಪ್ ನ ಇನ್ಸ್ಟಾಲ್ ಮಾಡೋದು ಹೇಗೆ, ಈಗ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಈಗ ನಾವು ಮ್ಯೂಟ್ ಮಾಡಿದೀವಿ. ಈಗ ಅದನ್ನ ವಾಲ್ಯೂಮ್ ಅನ್ನ ಮತ್ತೆ ಕಮ್ಮಿ ಮಾಡೋಣ. ನಿಮಗೆ ಈ ಮಾಹಿತಿ ಅರ್ಥ ಆಗ್ಬೇಕು ಅಂತಂದ್ರೆ ನೀವು ಟ್ವಿಟರ್ ಅಲ್ಲಿ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಮೊದಲಿಗೆ ಈ ಆಪ್ ನಾವು ಇನ್ಸ್ಟಾಲ್ ಮಾಡ್ಕೊಬೇಕು ಅಂತಂದ್ರೆ ಪ್ಲೇ ಸ್ಟೋರ್ ಹೋಗ್ಬೇಕಾಗುತ್ತೆ. ನಿಮ್ಮೆಲ್ಲ ಗೊತ್ತಿರೋದೆ. ಪ್ಲೇ ಸ್ಟೋರ್ ಓಪನ್ ಮಾಡೋಣ. ಇದೆ ಪ್ಲೇ ಸ್ಟೋರ್ ಅಲ್ಲಿ ಈ ಆಪ್ ನ ಸರ್ಚ್ ಮಾಡ್ಬೇಕಾಗತ್ತೆ. ಆಪ್ ಹೆಸರನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ATS AI ಟೆಕ್ಸ್ಟ್ ಟು ಸ್ಪೀಚ್ ಅಂತ. ATS AI ಟೆಕ್ಸ್ಟ್ ಟು ಸ್ಪೀಚ್ ಈ ರೀತಿ ನೀವು ಸರ್ಚ್ ಮಾಡ್ಬೇಕಾಗತ್ತೆ. ಸಿಗತ್ತೆ ಆಪ್. ಸೊ ಫಸ್ಟ್ ಅಲ್ಲೇ ಸಿಗಲ್ಲ ನಿಮಗೆ. ನೋಡಿ, ಫಸ್ಟ್ ಅಲ್ಲಿ ಇದಲ್ಲ, ಇದು ಅಲ್ಲ. ಓಕೆ ಫ್ರೆಂಡ್ಸ್, ಸೊ ಈಗ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈ ತರ ವಾಲ್ಯೂಮ್ ದೆಲ್ಲ ಈಗ ಫಾಸ್ಟ್ ಫಾರ್ವರ್ಡ್ ಎಲ್ಲ ಮಾಡೋದು ಹೆಂಗೆ ಅಂತಾನು ಕೂಡ ಈಗ ಇನ್ನೂ ಕೇವಲ 100 ಪ್ಲಸ್ ಇನ್ನೂ 1000 ಡೌನ್ಲೋಡ್ ಕೂಡ ಆಗಿಲ್ಲ. ಇದು ಈಗ ಫಾಸ್ಟ್ ಫಾರ್ವರ್ಡ್ ಮಾಡೋಣ. ಡಿಜಿಟಲ್ MSQ ಅಂತ ಬರುತ್ತೆ, ಅವರು ಡೆವಲಪ್ ಮಾಡಿರೋದು. ಇನ್ಸ್ಟಾಲ್ ಮಾಡೋಣ. ಓಕೆ, ಇನ್ಸ್ಟಾಲ್ ಆಗ್ತಾ ಇದೆ. ಓಕೆ, 99% ಆಗಿದೆ. ಓಕೆ ಸ್ನೇಹಿತರೆ, ಈಗ ಆಪ್ ಅನ್ನು ಓಪನ್ ಮಾಡೋಣ. Skip ahead 10 seconds, 2 minutes, 35 seconds of 9 minutes, 8 seconds. Okay friends, press select to resume from here. Go back to cancel. Okay, ಇಲ್ಲಿ ಓಕೆ ಸ್ನೇಹಿತರೆ, ಇದರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಯಾವುದೇ ರೀತಿ ಪರ್ಮಿಷನ್ ಕೂಡ ಕೇಳಲ್ಲ ನಿಮ್ಮ ಫೋನ್ ಅಲ್ಲಿ. ಓಕೆ, ಸೊ ಫಸ್ಟ್ ಮೆನು ಇದೆ. ಮೆನು ಏನು ತಲೆ ಕೆಡಿಸ್ಕೊಂಬಿಡಿ, ಅಲ್ಲಿ ಏನು ಇಲ್ಲ. ನೋಡಿ, ಓಕೆ, ಫಸ್ಟ್ ಇಲ್ಲಿ ಕಂಟ್ರಿನ ಸೆಲೆಕ್ಟ್. Skip back 30 seconds, 2 minutes, 7 seconds of 9, skip back 40 seconds, 1 ಸೊ minute, ನಾವು ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡ್ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಬಹುದು. press select to resume from here. Go back to cancel. Tab, 7 of ಅರ್ಥ ಆಗಿದೆ ಅಂತ ಹೇಳಿ 36. ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈ ಟಿವಿ ತಗೊಳ್ಳೋದಕ್ಕೆ ನಮ್ಗೆ ಯಾವುದೇ ರೀತಿ ಮೋಸ ಇಲ್ಲ ಫ್ರೆಂಡ್ಸ್. ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೊಬಹುದು. ನಮ್ಗೆ ಟಾಕ್ ಬ್ಯಾಕ್ ಯಾವುದೇ ರೀತಿ ಇಶ್ಯೂ ಇಲ್ಲ. ಆಮೇಲೆ ಸ್ಕ್ರೀನ್ ಬಂದ್ಬಿಟ್ಟು 4K QLED ಟಿವಿ ಇದು. ಸೌಂಡ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ನಾನು ನಿಮ್ಗೆ ವಾಲ್ಯೂಮ್ ಕೂಡ ತೋರಿಸ್ಕೊಟ್ಟಿದ್ದೀನಿ ಎಷ್ಟು ಜೋರ್ ಬರುತ್ತೆ ಅಂತ ಹೇಳಿ. ಯಾವ್ದಾದ್ರು ಒಂದು ಸಾಂಗ್ ಪ್ಲೇ ಮಾಡಿ ಬೇಕಾದ್ರೆ ನಾನು ತೋರಿಸೋಂದ್ರು ಕೂಡ ತೋರಿಸ್ತೀನಿ. ಒಂದ್ ನಿಮಿಷ. Tap or hold to search with voice button. ಓಕೆ, ವಾಯ್ಸ್ ಸರ್ಚ್ ಇದೆ ಫ್ರೆಂಡ್ಸ್. ನಾನು ನಿಮ್ಗೆ ಅವಾಗಲೇ ರಿಮೋಟ್ ಅಲ್ಲಿ ವಾಯ್ಸ್ ಸರ್ಚ್ ಕೂಡ ತೋರಿಸಿದ್ದೀನಿ. ಈಗ ವಾಲ್ಯೂಮ್ ಕೊಡ್ತೀನಿ ನೋಡಿ.
ಇದಿಷ್ಟು ಈ ಟಿವಿಯ ಎಕ್ಸೆಸಿಬಿಲಿಟಿ ಇದ್ದು ಮತ್ತೆ ಸೆಟ್ಟಿಂಗ್ಸ್ ಇದೆಲ್ಲ ನಿಮ್ಗೆ ತೋರಿಸ್ಕೊಡೋ ಪ್ರಯತ್ನ ಮಾಡಿದೀನಿ ಫ್ರೆಂಡ್ಸ್. ಸೊ ನ್ಯಾವಿಗೇಷನ್ ಮಾತ್ರ ನಿಮ್ಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ, ಆರಾಮಾಗಿ ಮಾಡಬಹುದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ನಿಮ್ಗೆ ಮುಂದಿನ ಭಾಗ ಬೇಕು ಅಂತ ನಿಮ್ಗೆ ಯಾರಿಗಾದ್ರೂ ಅನ್ಸಿದ್ರೆ ಅಂದ್ರೆ ಈಗ ಫೋನ್ ನ ಸ್ಕ್ರೀನ್ ನ ಟಿವಿಗೆ ಹೆಂಗ್ ಕನೆಕ್ಟ್ ಮಾಡಬೇಕು ಅದೆಲ್ಲ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ರೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿದ್ರೆ ನಾನು ಮುಂದಿನ ಒಂದು ಪಾರ್ಟ್ ಅಲ್ಲಿ ಇದನ್ನೆಲ್ಲ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸ್ಕ್ರೀನ್ ಕನೆಕ್ಟ್ ಮಾಡೋದು ಹೇಗೆ ಅದನ್ನೆಲ್ಲ ನಿಮ್ಗೆ ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ, ಒಂದು ಹೊಸದಾಗಿ ಏನೋ ತಿಳ್ಕೊಂಡಿದ್ದೀರಾ ಅಂತಾನು ಅನ್ಕೊಂಡಿದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.